ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರು ಹತಾಶರಾಗಬೇಡಿ. ಈ ಪ್ಲಾನ್ ವರ್ಕ್ ಆಗಿಲ್ಲ ಅಂದ್ರೆ ಏನು, ಬೇರೆ ಏನಾದರೂ ಪ್ಲಾನ್ ಮಾಡೋಣ. ಏನು ಪ್ಲ್ಯಾನ್ ಮಾಡಿ ಅಂತ ಶಿವರೇ, ನಾವೇನೋ ಪ್ಲ್ಯಾನ್ ಮಾಡ್ಬೋದು, ಆದ್ರೆ ಆ ಪ್ಲ್ಯಾನಿಗೆ ಮೇಲಿಪ್ಪ ಸಪೋರ್ಟ್ ಮಾಡ್ಕೊಳ್ದ. ಆ ದೇವರೇ ನಮ್ಮ ಕೈ ಬಿಟ್ಟ ಮೇಲೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಬಾವಾ. ಭಗವಂತ ಬೇರೆ ಏನಾದರೂ ದಾರಿ ತೋರಿಸ್ತಾನೆ, ಯೋಚನೆ ಮಾಡೋಣ. ಅಮ್ಮ, ನನ್ನ ಹತ್ರ ಒಂದು ಐಡಿಯಾ ಇದೆ, ಹೇಳ್ತೀನಿ, ಯಾರು ನಗಬಾರ್ದು. ನಗೋ ಥರ ಐಡಿಯಾನ ಪ್ರಾಣಿ, ಪ್ಲೀಸ್ ಹೇಳು, ನಗ್ತೀವಿ. ಅಪ್ಪ ಪ್ಲೀಸ್, ನಾನು ಹೇಳೋದನ್ನ ಸ್ವಲ್ಪ ಕೇಳು. ನಾನೊಂದು ಮೂವಿ ನೋಡಿದೆ, ಅದರಲ್ಲಿ ಒಂದು ಊರಿಗೆ ರೋಡ್ ಮಾಡೋಕ್ಕೆ ಜನ ಬರ್ತಾರೆ. ಅವರು ರೋಡ್ ಮಾಡ್ಬೇಕಾದ್ರೆ ಡಿಗ್ ಮಾಡ್ತಿರ್ತಾರಲ್ಲ, ಅವಾಗ ಅವ್ರಿಗೊಂದು ವಿಗ್ರಹ ಸಿಗತ್ತೆ. ಅದನ್ನ ಊರಿನ ಜನ ಉದ್ಭವ ಮೂರ್ತಿ ಅಂತಾರೆ. ಅವಾಗ ರೋಡ್ ಮಾಡಕ್ ಬಂದವರು ಆ ವಿಗ್ರಹ ಇರೋ ಜಾಗನ ಬಿಟ್ಟು ಬೇರೆ ಕಡೆ ರೋಡ್ ಮಾಡ್ತಾರೆ. ನಾವು ಈ ಮರದ ವಿಚಾರದಲ್ಲಿ ಹಿಂಗ್ ಮಾಡಿದ್ರೆ ಹೆಂಗೆ? ಪ್ರಣಿ, ಇದ್ದ ದೇವಸ್ಥಾನನೇ ಕೆಡುತ್ತಿದ್ರಮ್ಮ. ಇನ್ನು ಉದ್ಭವ ಮೂರ್ತಿಯಿಂದಲೇ ಸುಳ್ಳು ಹೇಳ್ರೆ ಆ ಭಗವಂತ ಮೆಚ್ಚನ. ಹಾಗಾದ್ರೆ ಈ ಐಡಿಯಾ ಹೇಗಿದೆ? ಆ ಮರದ ಕೆಳಗೆ ನಿಧಿ ಇದೆ ಅಂತ ಸುದ್ದಿ ಹಬ್ಬಿಸ್ಬಿಟ್ರೆ? ಎಂಥ ಐಡಿಯಾ, ಎಂಥ ಐಡಿಯಾ. ಈ ಬಾರಿಯ ಮಹಾನ್ ಮಹಿಳಾ ಜ್ಞಾನಿ ಪ್ರಶಸ್ತಿಗೆ ನಿನ್ನನ್ನೇ ಶಿಫಾರಸ್ ಮಾಡ್ಬೋದು. ಆದರೆ ನಾವು ಮಾಡಲ್ಲ. ಗೌರಿ, ನಿಧಿ ಸಿಕ್ಕಿದೆ ಅಂತ ಹೇಳಿದ್ರೆ ಆ ಮರನ ಉಳಿಸಲ್ಲ. ಅನ್ಕೊಂಡಿದ್ದ ಡೇಟಿಗಿಂತ ಮುಂಚೆನೆ ಅದನ್ನ ಕಡ್ದು ಹಾಕಿ ನೆಲ ಬಗಿತಾರಷ್ಟೆ. ಶಿವರೇ, ಯಾವ ಪ್ಲ್ಯಾನು ವರ್ಕ್ ಆಗ್ತಿಲ್ಲ. ಈಗ ಎಂತ ಮಾಡೋದು ಮಾರ್ರೆ? ಚಿಕ್ಕಪ್ಪ, ಎಮೋಷನ್ ಇದ್ರೆ ಮಾತ್ರ ಮರಾನೇ ಆಗಲಿ ವ್ಯಕ್ತಿನೇ ಆಗಲಿ ಉಳಿಸ್ಕೊಳಕ್ಕಾಗೋದು. ಎಮೋಷನ್ ಅಂದ್ರೆ? ಅಪ್ಪ, ಇವಾಗೆಲ್ಲ ನೀವು ಆ ಮರನ ಉಳಿಸ್ಕೋಬೇಕು ಅಂತ ಯಾಕೆ ಹೇಳ್ತಿದ್ದೀರಾ? ನಿಮ್ಮೆಲ್ರಿಗೂ ಆ ಮರದ ಮೇಲೆ ಒಂದು ಎಮೋಷನ್ ಇದೆ. ಅದೇ ಥರ ಬೇರೆಯವ್ರಿಗೂ ಆ ಮರದ ಮೇಲೆ ಎಮೋಷನ್ ಇದ್ರೆ ಮರ ಉಳಿಯತ್ತೆ. ಕರೆಕ್ಟಾಗಿ ಹೇಳಿದೆ ಪ್ರಣಿ. ಎಮೋಷನ್, ಭಾವನಾತ್ಮಕ ಸಂಬಂಧ ಅಂದರೆ ಭಾವನೆಗಳಿಗೂ ಮೀರಿದ ಸಂಬಂಧ. ಅದ್ಯಾವ ಸಂಬಂಧ? ನನಗೂ ಗೊತ್ತಿಲ್ಲ. ಅದನ್ನು ಭಗವಂತನೇ ಹೇಳ್ತಾನೆ. ನಮ್ಮ ಕೈಲಿ ಆ ಕೆಲಸನ ಮಾಡಿಸ್ತಾನೆ. ಅಂದ್ರೆ ವೇಟ್ ಆ್ಯಂಡ್ ಸಿ. ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ. ಕೇಳ್ರಪ್ಪ ಕೇಳ್ರಿ, ಕೇಳ್ರಪ್ಪ ಕೇಳ್ರಿ, ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ. ಇರು ಸಮಾಧಾನ ಸಮಾಧಾನ. ಅದೇನು ಬಿಸಿ ಬಿಸಿ ಸುದ್ದಿ ನಮಗೂ ಹೇಳಪ್ಪ. ಆರೋಗ್ಯಕ್ಕೆ ಮುಂಚೆ ಕಿವಿಗೆ ಹಾಕೊಳ್ತೀವಿ, ಇಲ್ಲಾಂದ್ರೆ ಟೇಸ್ಟ್ ಸಿಗಲ್ಲ. ಶಿವಪ್ಪಣ್ಣರ, ಇಡೀ ಊರಾಗ ಮಂದಿಗೆ ಗೊತ್ತಾಗೈತಿ, ನಿಮಗೆ ಗೊತ್ತಿಲ್ಲನಾ? ಊರಿಗೆ ಬರೋ ಸುದ್ದಿ ಬಾರಿಗೆ ಬರುತ್ತಪ್ಪ, ಆದ್ರೆ ನಾನು ಬಾರಿಗೆ ಹೋಗಲ್ವೇ, ಹಾಗಾಗಿ ನನ್ನವರೆಗೂ ಬಂದಿಲ್ಲ. ನೀನೇ ಬಾಯ್ಬಿಟ್ಟು ಹೇಳು. ಅದೇನಪ್ಪ ಅಂತಂದ್ರ ನಮ್ಮ ಏರಿಯಾಕ ಅಂದ್ರೆ ಶಂಕರಪುರಕ್ಕೆ ಪ್ರೆಸಿಡೆಂಟ್ ಬರಾಕತ್ತಾರ. ಹೌದಾ? ಹಾಗಾದ್ರೆ ಡ್ರೈ ಜಾಮೂನ್ ನನ್ನ ಲೆಕ್ಕದಲ್ಲಿ ಕೊಡ್ತಾನೆ ಮಾರೆ ಅವರಿಗೆ. ಏ ಮಂಗಳೂರು ಮಂಜುನಾಥ, ಜಾಮೂನ್ ಕೊಡೋದಕ್ಕೆ ಬರ್ತಾ ಇರೋದು ನಮ್ಮ ಏರಿಯಾ ಪ್ರೆಸಿಡೆಂಟ್ ಅಲ್ಲಪ್ಪ, ನಮ್ಮ ದೇಶದ ಪ್ರೆಸಿಡೆಂಟು, ರಾಷ್ಟ್ರಪತಿಗಳು. ಅದೇ ಸರ ನೀನು ಬಂದಿರೋ ಸುದ್ದಿ? ಹೌದ್ರಿ ಶಿವಪ್ಪಣ್ಣರ, ಖರೆ ಐತ್ರಿ, ಖರೆ ಐತ್ರಿ. ಸ್ಪ್ರೆಡ್ ಆಗಿದೆ. ಆದ್ರೂ ಪವ್ಯ, ನನ್ಗೆ ಯಾಕೋ ಅನುಮಾನ. ಅಲ್ಲ, ಪ್ರೆಸಿಡೆಂಟು ಎಲ್ಲಾ ಬಿಟ್ಟು ನಮ್ಮ ಏರಿಯಾಗ ಯಾಕಪ್ಪ ಬರ್ತಾರೆ? ಮೋಸ್ಟ್ಲಿ ನೆನ್ನೆ ಮೊನ್ನೆ ಉಳಿದಿರೋ ಕೇಕ್ ಸೇಲ್ ಆಗ್ಲಿ ಅಂತ ಜನಗಳ ಮುಂದೆ ನೀನೇ ಸುಳ್ಳು ಹೇಳ್ತಾ ಇದೆಯಾ ಅಂತ ನನಗೆ ಅನಿಸ್ತಾ ಇದೆ. ಅಯ್ಯೋ ಶಿವಪ್ಪಣ್ಣರ, ಸೌದತ್ತಿ ಎಲ್ಲವ ನಾಣ್ಯಾಗೋ ಸತ್ಯ ಐತ್ರಿ. ಕೇಕ್ ಉಳಿದಿದೆ ಅನ್ನೋದ? ಹಂಗಲ್ರಿ, ನಮ್ಮ ಶಂಕರಪುರಕ್ಕೆ ಪ್ರೆಸಿಡೆಂಟ್ ಬರಾತಾರಂತ. ಬೇಕಾದ್ರೆ ಸಾಕ್ಷಿ ಸಮೇತ ತೋರಿಸ್ತೇನೆ, ನೋಡ್ರಿ ನೋಡ್ರಿ. ಇದು ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ. ದೇಶದ ಪ್ರಥಮ ಪ್ರಜೆ ಅಂತ ಕರೆಸಿಕೊಳ್ಳೋ ಗೌರವಾನ್ವಿತ ರಾಷ್ಟ್ರಪತಿಗಳು ಬೆಂಗಳೂರಿಗೆ, ಅದು ಕೂಡ ಶಂಕರಪುರಕ್ಕೆ ಆಗಮಿಸಲಿದ್ದಾರೆ. ಮರ ಕಟ್ಸ್ಬಿಟ್ಟು ಜವಾಬ್ದಾರಿ ಮುಗಿದೋಯ್ತು ಅನ್ಕೊಂಡ್ರೆ ಇದೇನಪ್ಪ ಹೊಸ ವಿಷಯ? ಶಂಕರಪುರಕ್ಕೆ ಪ್ರೆಸಿಡೆಂಟಾ? ಏನಿದೆಲ್ಲ? ಇದೇನಪ್ಪ, ಎಲ್ಲಿಯ ಉತ್ತರ ಭಾರತ, ಎಲ್ಲಿಯ ಶಂಕರಪುರ ಅನ್ಕೊಳ್ತಿದ್ದೀರಾ? ಹೇಳ್ತೀವಿ ಕೇಳಿ. ಮಾನ್ಯ ರಾಷ್ಟ್ರಪತಿಗಳು ಬಾಲ್ಯದಲ್ಲಿದ್ದಾಗ ಅವರ ಅಜ್ಜಿ ಮನೆಗೆಂದು ಬೆಂಗಳೂರಿಗೆ ಬಂದಿದ್ರಂತೆ. ಆ ಸಂದರ್ಭದಲ್ಲಿ ಅವರ ಕಜಿನ್ಗಳ ಜೊತೆ ಇದೇ ಶಂಕರಪುರದಲ್ಲಿರೋ ದೊಡ್ಡ ಮರದ ಬಳಿ ಆಟವಾಡಿದ ನೆನಪನ್ನ ಮತ್ತೊಮ್ಮೆ ಮೆಲುಕು ಹಾಕಲಿಕ್ಕೆ ಬರ್ತಿದ್ದಾರೆ. ಆಹಾ ಆಹಾ, ಹತ್ತದ ಮೇಲೆ ಏಣಿನೇ ತಳ್ಳು ಬಿಸಾಕೋ ಜನಗಳಿರೋ ಈ ಕಾಲದಲ್ಲಿ ಯಾವಾಗೋ ಚಿಕ್ಕ ವಯಸ್ಸಲ್ಲಿ ಆಡಿದ ಮರ ಅದನ್ನ ನೋಡಕ್ ಬರ್ತಾ ಇದ್ದಾರೆ, ಅದು ಪ್ರೆಸಿಡೆಂಟ್ ಆದ್ಮೇಲೆ. ಅಂದ್ರೆ ಗ್ರೇಟ್ ಅಲ್ವಾ? ಮರ ಕಡ್ದ್ಬಿಟ್ರೆ ಜವಾಬ್ದಾರಿ ಮುಗಿದೋಗುತ್ತೆ ಅಂತ ಬಂದ್ರೆ ಇದೇನಪ್ಪ ಬ್ರೇಕಿಂಗ್ ನ್ಯೂಸು? ನಾನು ಕಡಿಸ್ಬೇಕು ಅನ್ಕೊಂಡಿರೋ ಮರದ ಜೊತೆ
ಪ್ರೆಸಿಡೆಂಟ್ಗೆ ನಂಟಿರೋ ವಿಷಯನೇ ಗೊತ್ತಿಲ್ವೇ ನನಗೆ? ನೋಡ್ರಿ ಶಿವಪ್ಪಣ್ಣರ ನನ್ನ ಮಾತು ಖರೆ ಐತಿಲ್ರಿ. ನೋಡ್ರಿ ಇಂಥ ವ್ಯಕ್ತಿಗಳು ಸ್ವಲ್ಪ ಜೋರಾಗಿ ಹೇಳಪ್ಪ, ಎಲ್ಲರೂ ಕೇಳಿಸ್ಕೊಳ್ಳಿ. ಆತ್ರಿ ಆ ಕಾಲದಿಂದ ಈ ಕಾಲದವರೆಗೂ ಆ ಮರದ ಜೊತೆ ಕನೆಕ್ಟ್ ಇಟ್ಕೊಂಡಾರ ಅಂತಂದ್ರೆ ಎಂಥ ವ್ಯಕ್ತಿ ಇರ್ಬೇಕ್ರಿ. ಇಂಥ ವ್ಯಕ್ತಿಗಳು ಈ ಭೂಮಿ ಮೇಲೆ ಇರೋದ್ರಿಂದನ ಸಕಾಲಕ್ಕೆ ಮಳಿ ಬೆಳಿ ಎಲ್ಲ ಸರಿಯಾಗಿ ಆಗತ್ತಿರೋದು. ಏನಂತೀರಪ್ಪ? ಹೌದು 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 ಹೌದು. ಸರ್ ನಿಮ್ಗೆ ವಿಷಯ ಗೊತ್ತಾಯ್ತಾ? ಇಡೀ ರಾಜ್ಯದೆಲ್ಲ ಒಂದೇ ನ್ಯೂಸ್ ಸರ್. ಏನು ಪ್ರೆಸಿಡೆಂಟ್ ಬರ್ತಿರೋದಾ? ಅದೊಂದೇ ಅಲ್ಲ ಸರ್, ಮರ ಗಿಡ ಅಂದರೆ ಪಂಚ ಪ್ರಾಣ ಅಂತೆ. ಇವಾಗ ಬೇರೆ ಚಾನಲ್ಲಿ ಅವ್ರ ಡೀಟೇಲ್ಸ್ ಹೇಳ್ತಾ ಇದ್ರು. ಅವ್ರ ಕಡೆ ಯಾರೋ ಚಿಕ್ಕ ವಯಸ್ಸಲ್ಲಿ ಸಾಸಿವೆ ಗಿಡ ಕಿತ್ತಾಗಿದ್ಗೆ ದೊಡ್ಡ ಗಲಾಟೆ ಮಾಡಿದ್ರಂತೆ. ಇನ್ನು ಅವ್ರಿಗೆ ಇಷ್ಟ ಆಗಿರೋ ಮರ ಕಡಿದ್ರೆ ಬಿಡ್ತಾರಾ ಸರ್? ಅಯ್ಯೋ, ಈಗ ಅದೇ ಕಣೆಯ ಯೋಚನೆ ಆಗ್ತಾ ಇರೋದು. ಏನಯ್ಯ ಮಾಡೋದು? ಸರ್ ಅವ್ರು ಬರೋಕ್ಕಿಂತ ಮುಂಚೆನೇ ಕಡಿದ್ಬಿಟ್ರೆ ಹೆಂಗೆ? ಪವ್ಯ, ಅದೇಂಗಾಗುತ್ತೆ? ಅವ್ರು ಬರೋದಕ್ಕೂ ಮುಂಚೆ ಡೀಟೇಲ್ ಆಗಿ ಸೆಕ್ಯೂರಿಟಿ ಚೆಕ್ ಮಾಡಿರ್ತಾರೆ. ಚೆಕ್ ಮಾಡಬೇಕಾದಾಗ ಇದ್ದ ಮರ ಈಗ ಇದ್ದಕ್ಕಿದ್ದಾಗೆ ಇಲ್ಲ ಅಂತ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರ? ಅಧಿಕಾರಿಗಳಿಗೆ ಬ್ಯಾಂಡ್ ಬಾರಿಸ್ಬಿಡ್ತಾರೆ, ಬ್ಯಾಂಡು. ಓ ಬೇಡಪ್ಪ, ಅವ್ರು ಬರ್ತಾರಲ್ಲ ಇನ್ನೂ ದೊಡ್ಡ ಸಮಸ್ಯೆ ಆಗುತ್ತೆ ಕಣಯ್ಯ. ನಾನು ಎಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀನಿ ಅಂತ ಗೊತ್ತಾದ ಮೇಲೂ ಮರಾನ ಕಟ್ಸಿದೀರಾ ಅಂದ್ರೆ ಆ ಅಧಿಕಾರಿಗಳನ್ನ ಸುಮ್ಮನೆ ಬಿಡ್ತಾರ? ಎತ್ತಂಗಡಿ ಮಾಡಿಸ್ಬಿಡ್ತಾರೆ. ಇಲ್ಲ ಅಂದ್ರೆ ಒಂದೇ ಸರಿ ಶಿವ. ಕೆಲಸ ಮಾಡು, ಮೊದಲು ಪ್ರೆಸಿಡೆಂಟ್ನ ರಿಸೀವ್ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡು. ಮಿಕ್ಕಿದ ದಿನ ಆಮೇಲೆ ನೋಡೋಣ. ಮರತಂಟೆಗೆ ಹೋಗ್ಬೇಡಿ. ಭವ್ಯ, ಮಂಜ, ನಾನು ನಮ್ಮ ಮನೆಯವ್ರನ್ನ ಕರ್ಕೊಂಡು ಮರದ ಹತ್ರ ಬರ್ತೀನಿ. ನೀವು ಎಲ್ಲಾರನ್ನೂ ಕರ್ಕೊಂಡು ಅಲ್ಲಿಗೆ ಬನ್ನಿ. ಪ್ರೆಸಿಡೆಂಟ್ ನೋಡ್ಬೇಕಪ್ಪ, ಪ್ರೆಸಿಡೆಂಟ್ನ. ಬನ್ನಿ ಬನ್ನಿ. ಬರ್ರಿಪ್ಪ, ಬರ್ರಿ ಎಲ್ಲ ಗುಣ ಬರ್ರಿ. ಆಗಲ್ಲ ಆಗಲ್ಲ ಆಗಲ್ಲ. ರಾಷ್ಟ್ರಪತಿ ಅಂದ್ರೆ ಯಾರು? ಪ್ರೆಸಿಡೆಂಟ್ ಅಲ್ಲಮ್ಮ, ಮತ್ತೆ ಈ ದೇಶದ ಮೊದಲ ಪ್ರಜೆ. ಈ ಕ್ಲಾಸ್ ಮಾಡೋವಾಗ ನಾನು ಸ್ಕೂಲಿಗೆ ರಜೆ ಹಾಕಿದ್ದೆ ಅನ್ಸುತ್ತೆ, ಅದಕ್ಕೆ ನಂಗೆ ಗೊತ್ತಾಗ್ಲಿಲ್ಲ ಮಾವ. ಆ ಲೆಕ್ಕ ತಗೊಂಡ್ರೆ ನೀನು ಸುಮಾರು ಕ್ಲಾಸ್ಗಳಿಗೆ ರಜಾ ಹಾಕಿದ್ಯಾಗಿರಿ. ಈ ಸಂದರ್ಭದಲ್ಲಿ ನೀನು ಮೌನಕ್ಕೆ ಶರಣಾಗೋದೇ ಒಳ್ಳೇದು. ನಿಮ್ಗಿನ್ನೂ ನನ್ನ ಟ್ಯಾಲೆಂಟ್ ಗೊತ್ತಿಲ್ಲ. ಟ್ಯಾಲೆಂಟ್ ಗೊತ್ತಿಲ್ಲ. ನಮ್ಮ ಸ್ಕಂದಂಗೆ ನಾನೇ ಸೋಷಿಯಲ್ ಸಬ್ಜೆಕ್ಟ್ ಎಲ್ಲ ಹೇಳ್ಕೊಡೋದು. ಅಯ್ಯೋ, ಈಗ ರಾಷ್ಟ್ರಪತಿ ವಿಷಯ ಬಿಟ್ಬಿಟ್ಟು ಬೇರೆ ಎಲ್ಲೋ ಹೋಗ್ತಾ ಇದೆ. ನೋಡಮ್ಮ, ನಾನು ಈ ಮನೆಯ ಮೊದಲ ಪ್ರಜೆಯಾಗಿ ಹೇಳ್ತಿದ್ದೀನಿ. ನಾನು ರಾಷ್ಟ್ರದ ಮೊದಲ ಪ್ರಜೆಯನ್ನು ನೋಡಬೇಕು. ಅವ್ರನ್ನ ಟಿವಿಲೂ ನೋಡ್ಬೋದು. ನೋಡ್ಬೋದಲ್ಲಪ್ಪ. ಕಾಶಿ ವಿಶ್ವನಾಥನ್ನು ಟಿವಿಲಿ ನೋಡ್ಬೋದು. ಹಾಗಂತ ಅಲ್ಲಿಗೆ ಹೋಗೋದು ಬಿಡ್ತಾರ ಜನ? ಕೆಲವೊಂದಕ್ಕೆ ಅದರದೇ ಆದ ಮಹಿಮೆ ಇರುತ್ತೆ. ಸ್ಥಳ ಮಹಿಮೆ, ವ್ಯಕ್ತಿ ಮಹಿಮೆ, ಸ್ಥಾನ ಮಹಿಮೆ, ನಾಮ ಮಹಿಮೆ ಅಂತ ಇರುತ್ತೆ. ಹಾಗೆ ಪ್ರತಿಯೊಂದು ಪದವಿಗೂ ಮಹಿಮೆ ಇರುತ್ತೆ. ಅದನ್ನ ಹತ್ತಿರದಿಂದ ನೋಡಿ ಆನಂದಿಸ್ಬೇಕಪ್ಪ. ಯಾವಾಗ? ನಿಜವಾಗ್ಲೂ ರಾಷ್ಟ್ರಪತಿಗಳು ಬಂದಾಗ. ಆದ್ರೆ ನಾವು ಮಾಡ್ತಿರೋ ನಾಟಕದಲ್ಲಿ ರಾಷ್ಟ್ರಪತಿಗಳು ಬರಲ್ಲ. ಬಂದ್ರೆ ಶ್ರೀಮತಿ ಗಿರಿಜಾ, ಬಿಟ್ರೆ ಗಿರಿಜಾಪತಿ ಈ ಶಿವಪ್ರಸಾದ್. ಅಂದ್ರೆ ಮರನ ಉಳಿಸೋದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಆಡ್ತಿರೋ ನಾಟಕ ಮಾವ. ನಾಟಕನ? ಅದ್ಯಾಗಮ್ಮ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.